ಒಂದಾನೊಂದು ಕಾಲದಲ್ಲಿ ಒಂದು ಕಾಡು, ಆ ಕಾಡಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಒಬ್ಬ ಹೆಂಗಸು ವಾಸವಾಗಿರ್ತಾಳೆ. ಆಕೆಯ ಹೆಸರು ಗಂಗಮ್ಮ ಅಂತ. ಗಂಗಮ್ಮನಿಗೆ ಒಂದು ಪುಟ್ಟ ಮಗು ಇರುತ್ತೆ. ಇನ್ನು ಎದೆ ಹಾಲು ಕುಡಿಯೋ ಎಳೆ ಮಗು. ಗಂಗಮ್ಮ ಮನೆಯಲ್ಲಿ ಒಂದು ಮುಂಗುಸಿಯನ್ನು ಸಾಕೊಂಡಿರ್ತಾಳೆ. ಆ ಮುಂಗುಸಿ ಬಹಳ ನಿಯತ್ತಿನ ಪ್ರಾಣಿಯಾಗಿರುತ್ತೆ. ಅದು ದಿನಾಲೂ ಮಗುವಿನ ಜೊತೆ ಆಟವಾಡೋದು, ಹಾಗೂ ಮನೆಯಿಂದ ಗಂಗಮ್ಮ ಎಲ್ಲಾದರೂ ಹೊರಗಡೆ ಹೋಗಿರುವಾಗೆಲ್ಲ ಮಗು ಜೊತೆಲೇ ಇದ್ಕೊಂಡು ಮಗುವನ್ನು ಹಾಗೂ ಮನೆಯನ್ನು ಕಾವಲು ಕಾಯೋದು ಅದರ ಕೆಲಸವಾಗಿರುತ್ತೆ. ಹೀಗೆ ಗಂಗಮ್ಮ ತನ್ನ ಮಗು ಹಾಗೂ ಮುಂಗುಸಿಯೊಂದಿಗೆ ತನ್ನ ಜೀವನವನ್ನು ಸಾಗಿಸ್ತಿರುವಾಗ ಒಂದು ದಿನ ಏನಾಗುತ್ತೆ ಅಂದರೆ, ಆಗ ತಾನೇ ಮಗುವನ್ನು ತೊಟ್ಟಲಲ್ಲಿ ಮಲಗಿಸಿ ಅಡುಗೆ ಮಾಡೋಣ ಅಂತ ನೋಡುತ್ತಾಳೆ. ಮನೆಯಲ್ಲಿ ನೀರು ಖಾಲಿಯಾಗಿರುತ್ತೆ. ಮನೆಯಿಂದ ಸ್ವಲ್ಪ ದೂರದಲ್ಲೇ ನದಿ ಅಂದರೆ ಹೊಳೆ, ಅಲ್ಲಿಗೆ ಹೋಗಿ ನೀರು ತರಬೇಕು. ಎಂದಿನಂತೆ ಗಂಗಮ್ಮ ಕೊಡವನ್ನು ಎತ್ಕೊಂಡು ಮುಂಗುಸಿನ ಕರೀತಾಳೆ. ಮುಂಗುಸಿ, ನಾನು ಹೊಳೆಗೆ ಹೋಗ್ಬಿಟ್ಟು ಬೇಗ ನೀರು ತೊಗೊಂಬಂದ್ಬಿಡ್ತೀನಿ, ಮಗು ಮಲಗಿದೆ, ತೊಟ್ಲ ಹತ್ರನೇ ಇರು, ಮನೆ ಬಿಟ್ಟೆಲ್ಲ ಹೊರಗಡೆ ಹೋಗಬೇಡ, ಜೋಪಾನ, ಆಯಿತಾ ಅಂತ ಹೇಳಿ ಕೊಡವನ್ನು ಎತ್ಕೊಂಡು ಹೊಳೆ ಕಡೆ ಹೊರಡ್ತಾಳೆ ಗಂಗಮ್ಮ. ಗಂಗಮ್ಮ ಆ ಕಡೆ ಹೊಳೆ ಕಡೆ ಹೋಗ್ತಾ ಇದ್ದಾಗೇ ಮನೆ ಬೇಲಿಯಿಂದ ಒಂದು ಉದ್ದನೆಯ ದೊಡ್ಡ ನಾಗರ ಹಾವು ಸರಸರ ಅಂದ್ಕೊಂಡು ಮನೆ ಒಳಗಡೆ ಬಂದ್ಬಿಡುತ್ತೆ. ಮನೆ ಒಳಗಡೆ ಬಂದಿದ್ದಲ್ಲದೆ ಮಗು ಮಲಗಿತ್ತಲ್ಲವ ತೊಟ್ಲು, ಆ ತೊಟ್ಲ ಕಡೆನೇ ಹೋಗ್ತಿರುತ್ತೆ. ಹಾವಿಗೆ ಹಲ್ಲಲ್ಲಿ ವಿಷ ಇರುತ್ತೆ, ಅದರಲ್ಲೂ ನಾಗರ ಹಾವು. ಒಂದು ವೇಳೆ ಮಗುನ ಕಚ್ಚಿತು ಅಂದರೆ ಮಗುನ ಪ್ರಾಣಕ್ಕೆ ಅಪಾಯ. ಅಷ್ಟರಲ್ಲಿ ಮುಂಗಿಸಿ ಹಾವನ್ನು ನೋಡುತ್ತೆ. ಹಾವು ನೋಡಿದ ಮುಂಗಿಸಿ ಸುಮ್ಮನಿರುತ್ತಾ? ಮೊದಲೇ ಹಾವುಗೂ ಮುಂಗಿಸಿಗೂ ಆಗಿ ಬರೋದಿಲ್ಲ. ಅವೆರಡು ಕೂಡ ಬದ್ಧ ವೈರಿಗಳು. ತಕ್ಷಣ ಮುಂಗಿಸಿ ಹಾವಿನ ಮೇಲೆ ಹಾರಿದ್ದೇ ತನ್ನ ಚೂಪಾದ ಹಲ್ಲುಗಳಿಂದ ಮುಂಗಿಸಿನ ಕಚ್ಚೋದಕ್ಕೆ ಶುರು ಮಾಡುತ್ತೆ. ಹಾವು ಕೂಡ ಬುಸ್ ಕುಟ್ಕೊಂಡು ಹೆಡೆ ಎತ್ತಿದ್ದೆ ಮುಂಗಿಸಿನ ಕಚ್ಚೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಮುಂಗಿಸಿ ತಪ್ಪಿಸ್ಕೊಡುತ್ತೆ. ಆದರೆ ತಾನು ಮಾತ್ರ ಹಾವನ್ನ ಪದೇ ಪದೇ ಕಚ್ತಿರುತ್ತೆ. ಹಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂಗಿಸಿ ತಪ್ಪಿಸ್ಕೊಂಡು ಪದೇ ಪದೇ ಹಾವನ್ನ ಕಚ್ಚಿ 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 ಕೊನೆಗೆ ಹಾವನ್ನ ಕೊಂದು ಹಾಕುತ್ತೆ. ಈಗ ಮುಂಗಿಸಿಗೆ ತನ್ನ ಬಗ್ಗೆ ಹೆಮ್ಮೆ. ತಾನು ಹಾವನ್ನು ಕೊಂದು ಮಗುವಿನ ಪ್ರಾಣ ಉಳಿಸ್ಬಿಟ್ಟೆ. ಈ ವಿಚಾರ ತನ್ನ ಯಜಮಾನಿ ಗಂಗಮ್ಮನಿಗೆ ಗೊತ್ತಾದರೆ ಆಕೆ ಬಹಳ ಸಂತೋಷ ಪಡ್ತಾಳೆ ಅಲ್ವಾ ಅಂದ್ಕೊಂಡು ಮನೆ ಹೊರಗಡೆ ಬಂದು, ಅಂದರೆ ಬಾಗ್ಲ ಹತ್ರನೇ ನಿಂತ್ಕೊಂಡು ಗಂಗಮ್ಮ ಹೊಳೆಯಿಂದ ವಾಪಸ್ ಬರೋದನ್ನೇ ನೋಡ್ತಾ ಕಾಯ್ತಾ ನಿಂತಿರುತ್ತೆ. ಅಷ್ಟರಲ್ಲಿ ಗಂಗಮ್ಮ ನೀರನ್ನು ಹೊತ್ಕೊಂಡು ಮನೆ ಮುಂದೆ ಬರ್ತಾಳೆ. ಬಂದು ಮುಂಗ್ಸಿನ ನೋಡ್ತಾಳೆ. ಹಾವನ್ನ ಕಚ್ಚಿತಲ್ಲ ಮುಂಗ್ಸಿ, ಅದ್ರ ಬಾಯಿಯಲ್ಲಿ, ಅದ್ರ ಬಾಯಿ ಸುತ್ತಮುತ್ತ ಎಲ್ಲ ಹಾವಿನ ರಕ್ತ ಮೆತ್ಕೊಂಡಿರುತ್ತೆ. ಇದನ್ನು ನೋಡಿದ ಗಂಗಮ್ಮ ಒಂದು ಕ್ಷಣಕ್ಕೆ ಗಾಬರಿಯಾಗಿಬಿಡ್ತಾಳೆ. ಅಯ್ಯಯ್ಯೋ, ಈ ಮುಂಗ್ಸಿ ನನ್ನ ಮಗುನ ಕಚ್ಚಿ ಕಚ್ಚಿ ಕೊಂದಾಕ್ಬಿಟ್ಟಿದ್ಯಾ, ಅಯ್ಯೋ ಪಾಪಿ ಮುಂಗ್ಸಿಯೇ ಅಂತ ಅದ್ರ ಮೇಲೆ ಕೋಪ ಮಾಡಿಕೊಂಡು ತಾನು ಹೊತ್ತು ತಂದಿದ್ದ ನೀರಿನ ಬಿಂದಿಗೆ ಏನಿತ್ತಲ್ಲ ಆ ಕೊಡ, ಅದನ್ನು ಮೇರಿ ಎತ್ತಿದ್ದೇನೆ ಮುಂಗ್ಸಿ ತಲೆ ಮೇಲೆ ಜೋರಾಗಿ ಬಿಸಾಕ್ಬಿಟ್ಟು ಒಂದೇ ಉಸಿರಿಗೆ ಮನೆ ಒಳಗಡೆ ಓಡ್ತಾಳೆ. ಮನೆ ಒಳಗೆ ಓಡೋಗಿ ನೋಡ್ತಾಳೆ, ಮಗು ಏನೂ ಆಗಿಲ್ಲ. ಆಗ ತಾನೇ ಮಗು ನಿದ್ದೆಯಿಂದ ಎದ್ದು ತೊಟ್ಲಲ್ಲಿ ಆಡ್ತಿರುತ್ತೆ. ಓಡೋಗಿದ್ದೇನೆ ಬಾಚಿ ಮಗುನ ಎತ್ಕೊಂಡು ತಬ್ಬಿ ಮುದ್ದಾಡ್ತಾಳೆ ಗಂಗಮ್ಮ. ಸದ್ಯ ಸದ್ಯ ನನ್ನ ಕಂದಗೇನೂ ಆಗಿಲ್ಲ, ನನ್ನ ಮಗು ಚೆನ್ನಾಗಿದೆ ಅಂತ ಸಂತೋಷ ಪಡ್ತಾಳೆ, ಸಮಾಧಾನಗೊಳ್ತಾಳೆ. ಅಷ್ಟರಲ್ಲೇ ತೊಟ್ಲು ಪಕ್ಕದಲ್ಲಿ ನೋಡ್ತಾಳೆ, ನೆಲದ ಮೇಲೆ ಹಾವು ಸತ್ತು ಬಿದ್ದಿರುತ್ತೆ. ಆಗ ಗಂಗಮ್ಮನಿಗೆ ನಿಜ ಏನೊಂದು ಗೊತ್ತಾಗುತ್ತೆ. ಓಹೋ, ತಾನು ಮನೇಲಿದ್ದಿರುವಾಗ ಹಾವು ಮನೆಯೊಳಗಡೆ ನುಗ್ಗಿದೆ, ಆಗ ಮುಂಗಿಸಿ ಅದನ್ನು ಕಚ್ಚಿ ಕೊಂದು ಹಾಕಿ ನನ್ನ ಮಗುವಿನ ಪ್ರಾಣ ಉಳಿಸಿದೆ ಅಂತ ಗೊತ್ತಾಗ್ತಿದ್ದಾಗೇ ಮತ್ತೆ ಓಡ್ತಾಳೆ ಮನೆ ಹೊರಗಡೆ ಮುಂಗ್ಸಿಗೇನಾಗಿದೆ ಅಂತ ನೋಡೋದಕ್ಕೆ. ಆದರೆ ಅಷ್ಟರಲ್ಲಿ ಮುಂಗ್ಸಿ ಕೂಡ ರಕ್ತದ ಮಡಲು ಬಿದ್ದು ಸತ್ತೋಗಿರುತ್ತೆ. ತುಂಬ ದುಃಖವಾಗುತ್ತೆ ಗಂಗಮ್ಮನಿಗೆ. ಪಶ್ಚಾತ್ತಾಪದಿಂದ ಅಳುತ್ತಾಳೆ. ಅಯ್ಯೋ ದೇವರೇ, ದುಡುಕಿ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ, ನನ್ನ ಮಗುವಿನ ಪ್ರಾಣವನ್ನು ಕಾಪಾಡ್ತು ಈ ಮುಂಗಿಸಿ, ಆದರೆ ಇದ್ರ ಜೀವನ ನಾನು ತೆಗೆದ್ಬಿಟ್ನಲ್ಲ, ಎಂಥ ಪಾಪಿ ನಾನು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಗಂಗಮ್ಮ. ಆದರೆ ಏನು ಪ್ರಯೋಜನ? ಹೋದ ಜೀವ ಮತ್ತೆ ಬರುತ್ತಾ? ಗಂಗಮ್ಮ ಮಾಡಿದ ದುಡುಕಿನ ತಪ್ಪಿಗೆ ಪಾಪ ಮುಂಗಿಸಿ ಬಲಿಯಾಗುತ್ತೆ. ಅವತ್ತಿನಿಂದ ಗಂಗಮ್ಮ ಒಂದು ನಿರ್ಧಾರ ಮಾಡುತ್ತಾಳೆ, ಇನ್ನು ಮುಂದೆ ತಾನು ಯಾವತ್ತೂ ಕೂಡ ದುಡುಕಿ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ. ನಾವು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡೋದು ಮುಂಚೆ ಅದು ಸರಿನೋ ತಪ್ಪೋ ಅಂತ ಯೋಚನೆ ಮಾಡಿ ಕೆಲಸನ ಮಾಡಬೇಕಾಗಿರುತ್ತೆ. ಈ ಒಂದು ಸಂದೇಶನ ಸಾರೋ ಆ ಕತೆ ದುಡುಕಿನ ಫಲ. ಮೂಲತಃ ಪಂಚತಂತ್ರ ಅನ್ನೋ ಕಥೆಗಳಲ್ಲಿ ಬರುತ್ತೆ. ಇದನ್ನು ನಮ್ಮ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಕೂಡ ಒಂದು ಪದ್ಯವನ್ನಾಗಿ ಅಳವಡಿಸಿದ್ದಾರೆ. ಅದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೂ ಇತ್ತು,
ಈಗಲೂ ಕೂಡ ನಮ್ಮ ಕನ್ನಡ ಶಾಲೆಯಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಇದೆ. ಹಿಂದೊಂದೂರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದ ಸಾಕಿದಳು ಅಂತ ಪ್ರಾರಂಭವಾಗುತ್ತೆ ಪದ್ಯ. ಇದನ್ನು ನಮ್ಮ ಕನ್ನಡ ಚಲನಚಿತ್ರವೊಂದರಲ್ಲಿ ಕೂಡ ಒಂದು ಹಾಡಿನ ರೂಪದಲ್ಲಿ ಅಳವಡಿಸಿದ್ದಾರೆ. ರಾಮ ಲಕ್ಷ್ಮಣನ ಚಿತ್ರ, ಅದರಲ್ಲಿ ಒಂದು ಹಾಡು ಬರುತ್ತೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಬಹಳ ಸೊಗಸಾಗಿದೆ ಹಾಡು. ಶ್ರೀಮತಿ ಎಸ್ ಜಾನಕಿ ಹಾಡಿರೋದು. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.